ರಾಜಣ್ಣ ಧೈರ್ಯವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥ ನಾಯಕ. ರಾಜಣ್ಣನಿಗೆ ನಾನು ಇಷ್ಟ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಪೆನ್ ಡ್ರಾಪ್ಗಳು ಅಪಾದನೆಗಳು ಎಲ್ಲರ ಮೇಲೂ ಬರ್ತವೆ. ಯಾರು ಬೀದಿಯಲ್ಲಿ ಗಟ್ಟಿಯಾಗಿರ್ತಾರೋ ಜಾರಕಿಹೊಳಿ ಮೇಲೂ ಕೂಡ ಆಗಿದೆ ಅಂತ ಹೇಳಿ ನನಗೆ ಕೂಡ ಅನೇಕ ಜನ ಫೋನ್ ಮಾಡಿ ಥ್ರೆಟನ್ ಮಾಡಿದ್ರು. ನಿಮ್ಮ ಮೇಲೆ ಹಿಂಗ್ ಹೇಳ್ತೀವಿ, ನಿಮ್ಮ ಮೇಲೆ ಹಂಗೆ ಹೇಳ್ತೀವಿ. ಏನ್ ಹೇಳ್ತೀವಿ ಹೇಳು, ಏನ್ ಮಾಡ್ತೀಯ ಮಾಡು. ನಾವು ಸರಿಯಾಗಿ ಉತ್ತರ ಕೊಟ್ಟಾಗ ಯಾರು ಕೂಡ ಮಾತಾಡಕ್ ತಯಾರಾಗಿಲ್ಲ. ರಾಜಣ್ಣ ಅವರೇ, ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಇಂಥವೆಲ್ಲ ಬರ್ತವೆ. ಇದನ್ನ ತಲೆಗೆ ಹಚ್ಕೊಳ್ಳಾರ್ದೆ ಕೆಲಸ ಮಾಡ್ತಾ ನೀವು ಹೋಗಿ, ನೀವು ಹಿಂದುಳಿದ ವರ್ಗ ಸಂಘಟನೆ ಮಾಡ್ತಾ ಇದ್ದೀರಿ. ಆದ್ರಿಂದ ನಿಮಗೆ ಆ ಶಕ್ತಿ ಇದೆ. ನಮ್ಮ ಪೂರ್ಣವಾದಂತ ಬೆಂಬಲ ನಿಮ್ಮ ಜೊತೆಯಲ್ಲಿದೆ. ಹೋರಾಟ ಮಾಡಿ. ಇದನ್ನ ನೀವು ಅವ್ರು ಇದನ್ನ ಮಾಡಿದ್ರು, ಇವರು ಅದೇನ್ ಡ್ರೈವ್ಗಳು ಬಂದ್ರು ಬರಲಿ. ಈಗಂತೂ ಯಾವ್ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಮೊನ್ನೆ ನೀವು ನೋಡಿದ್ರಿ ಶೇಖ್ ಹಸೀನಾ ಮೋದಿ ಹೊಡೆದಾಡ್ತಿರತಕ್ಕಂಥದ್ದು ಕ್ಲಿಪ್ಗಳು ಬಂದ್ಬಿಡ್ತು. ಸೊ ಇವೆಲ್ಲ ತಂತ್ರಜ್ಞಾನ. ಇದು ಫೋಟೋದಲ್ಲಿ ಒಬ್ರಿಗೊಬ್ರು ಹಿಡಿದು ಮುತ್ಕೊಡೋದು ತೋರಿಸ್ತಾ ಇದೆ. ನಾಳೆ ನಾನು ಯಾರಿಗೆ ಮುತ್ಕೊಡೋ ಫೋಟೋ ಬರುತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ ನೀವು ಈ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಎದುರಿಸ್ತಾರೆ ಅಂದ್ರೆ ಯಾವತ್ತು ತಮ್ಮ ಮನಸ್ಸು ಅದನ್ನೇ ಬಸವಣ್ಣ ಹೇಳ್ತಾರೆ. ಕಲಬೇಡ ಕೊಲೆಬೇಡ, ಕೊಲ್ಲಬೇಡ ಪುಸಿಯನೊಣೆಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹೆಳಿಯಲು ಬೇಡ. ಇದುವೇ ಅಂತರಂಗ ಶುದ್ಧಿ, ಇದುವೇ ಬಹಿರಂಗ ಶುದ್ಧಿ. ಬಸವಣ್ಣವ್ರ ಬಗ್ಗೆ ಹೇಳಲಿಲ್ವೇ? ಏನೆಲ್ಲ ಮಾಡಲಿಲ್ಲ? ಬುದ್ಧನ ಬಗ್ಗೆ ಹೇಳಿಲ್ವೇ? ಕ್ರೈಸ್ತರಿಗೆ ಗಲ್ಲಿಗೆ ಎತ್ಸಿಲ್ವೇ? ಸೊ ಇವೆಲ್ಲ ಮಾನವ ಸಮಾಜದಲ್ಲಿ ನಡೀತಕ್ಕಂಥದ್ದು. ಆದ್ರಿಂದ ಇದ್ರ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೋಬೇಕಾದಂತದ್ದಿಲ್ಲ. ಮಗನ ಮೇಲೂ ಕೂಡ ಮಾಡಿದ್ರಂತಲ್ಲ ಸರ್, ನಡೆಯುತ್ತೆ. ಇಡೀ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ. ಎಸ್, ಈಗ ಪೊಲಿಟಿಕಲಿ ಏನು ಸಿಗದೆ ಇದ್ದಾಗ ಇಂಥವು ಮಾಡ್ತಕ್ಕಂಥ ಉತ್ತಮ. ಇದ್ಯಾರೋ ನೀವು ಹೇಳದ್ನಲ್ಲ, ಈ ಫೋಟೋ ತಂತ್ರಜ್ಞಾನ ಬಳಸಿ ಏನ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಇವರು ಸ್ಪಷ್ಟವಾಗಿ ಹೆದರ್ಲಾರದೆ ಧೈರ್ಯವಾಗಿ ನಿಂತು ಕೊಡ್ತಕ್ಕಂಥದ್ದು. ಯಡಿಯೂರಪ್ಪನ ಮೇಲೂ ಬಂತು. ಏನ್ ಹೇಳಿದ್ರು ಯಡಿಯೂರಪ್ಪನವ್ರು ಅವಾಗ? ನಾವೇನಾದ್ರೂ ಅದನ್ನೇ ಹಿಡ್ಕೊಂಡು ಹೇಳ್ತಾ ಕೂತ್ವಾ? ಇಲ್ಲ. ಆಯ್ತು ಬಿಡ, ಲವ್ ಮಾಡಿದ್ರು ಮಾಡಿರ್ಬೋದು, ಯಾಕೆ ಆಗ್ಬೇಕಾಗಿತ್ತು? ಅದರಿಂದ ದೇಶಕ್ಕೆ ಅನಾಹುತ ಏನಿದೆ, ಅದು ಅವ್ರ ಶಕ್ತಿ ಅವ್ರು ಮಾಡ್ಕೊಂಡಿದ್ದಾರೆ. ಇಷ್ಟು ಹೇಳಿ ನಾವು ಸುಮ್ಮನಾದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.